ಫುಲ್ಲಲ್ಲಿ ಅದು ಹೋಗ್ತಾ ಇದ್ದಾಳೆ ಸ್ನೇಹಿತರೆ. ರಸ್ತೆ ಬಿಟ್ಟು ನನ್ನ ಮಗಳು ಈ ಥರ ನೋಡಿ ಸಿಕ್ಕಾಪಟ್ಟೆ ಬಿಸಿಲು ಇರೋದ್ರಿಂದ ಶಾಲ್ ಹಾಕ್ಕೊಂಡೆ ತಲೆ ಮೇಲೆ. ಏನು ಮಾಡೋದು ಹೇಳಿ. ನೋಡಿ ಪಾನಿಪುರಿ ರೆಡಿಯಾಗಿದೆ ಸ್ನೇಹಿತರೆ. ಇಲ್ಲಿ ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಸ್ನೇಹಿತರೆ, ಎಲ್ಲರೂ ಚೆನ್ನಾಗಿದ್ದೀರಾ? ನಾವು ಸಹ ಚೆನ್ನಾಗಿದ್ದೀವಿ. ನೋಡಿ, ಇವತ್ತು ಎಳ್ಳಮಾವಾಸ್ಯೆ ಆಗಿರೋದ್ರಿಂದ ನಾನು ಪೂಜೆ ಎಲ್ಲ ಆಗಿದೆ ನೋಡಿ. ಈಗ ಪೂಜೆ ಮಾಡಿದೆ. ಪೂಜೆ ಮಾಡಿ ಸ್ವಲ್ಪ ಹೊರಗಡೆ ಹೋಗ್ಲಿಕ್ಕಿದೆ. ಇವತ್ತೇನು ಬೇಳೆ ಹಾಕಲ್ಲ, ಹೊರಗಡೆ ಹೋಗಿ ಬಂದು ಏನಾದರೂ ಅಡುಗೆ ಮಾಡ್ತೇನೆ. ಹಾಗೆ ನಿನ್ನೆ ಕೂಡ ಇನ್ನೂ ಚಪಾತಿ ಅದು ಉಂಟು. ಇಲ್ಲಿ ನಿನ್ನೆ ಪೂಜೆ ಮಾಡಿದ್ನಲ್ಲ, ಎಲ್ಲ ಅಲ್ಲಿ ಕ್ಲೀನ್ ಮಾಡಿದ್ದೇನೆ ಸ್ನೇಹಿತರೆ ಆಲ್ರೆಡಿ. ಈಗ ಇರುವಂಥ ಜಾಗಕ್ಕೆ ಮತ್ತೆ ನಾನು ಇಟ್ಕೋಬೇಕು. ಯಾಕೆ ಅಂದರೆ ಇಡ್ಲಿಕ್ಕೆ ಸ್ಥಳ ಇಲ್ಲ ನನಗೆ, ಚಿಕ್ಕದು ಆಗಿರೋದ್ರಿಂದ ಎಲ್ಲ ಕಡೆ ಇಲ್ಲೇ ಇಟ್ಕೋಬೇಕಾಗತ್ತೆ. ನನಗೆ ಕಷ್ಟನೂ ಆಗ್ತಾಯಿದೆ. ಇಲ್ಲಿ ಇಡಬಾರ್ದು ಅಂತ ಹೇಳ್ತಾರೆ, ಆದರೂ ಮತ್ತೆ ನಾನು ಇಲ್ಲೇ ಇಡ್ತೀನಿ. ಏನು ಮಾಡಲಿ ಹೇಳಿ, ಸ್ಥಳ ಇಲ್ಲಲ್ಲ. ಇಲ್ಲದಕ್ಕೋಸ್ಕರ ಈ ಥರ ನಾವೆಲ್ಲ ಇಲ್ಲೇ ಇಟ್ಕೋಬೇಕಾಗಿ ಬಂದಿದೆ ಸ್ನೇಹಿತರೆ. ಈಗ ಅದಕ್ಕಾಗಿ ಒಂದಿಷ್ಟು ಈಗ ಪಾತ್ರೆ ಇದಾವು, ಬಂದು ಸಿಗ್ತೀನಿ. ಸ್ವಲ್ಪ ಈಗ ಅರ್ಜೆಂಟ್ ಇದ್ದೇವೆ. ಯಾಕೆ ಅಂತಂದರೆ ಹೇಳ್ತೀನಿ ಬನ್ನಿ. ನಿಮಗೆ ಪೂಜೆ ಅಂತೂ ಆಯಿತು. ನೀರು ಬಂದಿಲ್ಲ ಇವತ್ತು. ರೆಡಿ ಆದ್ರಿ? ಇವರು ರೆಡಿ ಆದರು. ಇವರಿಗೆ ಬೆನ್ನು ನೋವು ತುಂಬ ಜೋರು ಬಂದಿದೆ. ಈಗ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ರೆಡಿ ಅದಿ? ಕಮ್ಮಿ ಆಗಿಲ್ಲ? ಹಾಂ, ಇಲ್ಲ ನೋಡಿ. ಇವ್ರನ್ನೀಗ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಬರ್ತೇನೆ. ಅದಕ್ಕಾಗಿ ಮತ್ತೆ ಬಂದು ಅಡುಗೆ ಮಾಡಿದ್ರೆ ಆಯ್ತು ಅಂತ ಬಿಟ್ಟಿದೆ. ನೋಡಿ ಸ್ನೇಹಿತರೆ, ಆಸ್ಪತ್ರೆಗೆ ಹೊರಟಿ. ಎಷ್ಟು 9:30 ಆಯ್ತಲ್ಲಮ್ಮ? 9:30 ಆಯಿತು ಸ್ನೇಹಿತರೆ. ಏನಾದರೂ ತಿನ್ಬೇಕಂದ್ರೆ ಲೇಟ್ ಆಗುತ್ತೆ ಅಂತೇಳಿ ಹಾಗೆ ಹೊರಟಿವಿ ಇಬ್ಬರು. ಶ್ರೇಯ ನಾನು ಬಂದು ತಿನ್ಕೋತು. ಯಾಕಂದರೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಸಿಕ್ಕಾಪಟ್ಟೆ ಜನ, 10 ಗಂಟೆ 10:30 ಆಯ್ತು ಅಂತ ಸಿಕ್ಕಾಪಟ್ಟೆ ಜನ ತುಂಬಿಡ್ತಾರೆ. ಅದಕ್ಕಾಗಿ ಸ್ವಲ್ಪ ಬೇಗ ಹೋಗಿ ಲೈನ್ ಹಚ್ಚಿದ್ರೆ ಆಯಿತು ಅಂತೇಳಿ ಹೊರಟಿವಿ. ನಮ್ಮ ಮೇಡಮ್ ಹೊರಟಾಡ್ತಾರೆ. ಸಿಕ್ಕಾಪಟ್ಟೆ ಬಿಸಿಲು ಬಿದ್ದಿದೆ. ಈಗಲೇ ನಡ್ಕೊಂಡು ಹೋಗ್ಬೇಕಾದ್ರೇ ನಮ್ಗೆ ಅರ್ಧ ಗಂಟೆ ಬೇಕು ಅಜ್ರಕ್ಕೆ ಆಸ್ಪತ್ರೆಗೆ ಹೋಗಲಿಕ್ಕೆ. ಯಜಮಾನ್ರು ಎಲ್ಲ ಹೊರಗಡೆ ಹೋಗಿದ್ದಾರೆ. ಡೈರೆಕ್ಟ್ ಅಲ್ಲಿಗೆ ಬರ್ತೇನೆ ಅಂತಂದಿದ್ದಾರೆ. ಗೊತ್ತಿಲ್ಲ, ಬಂದರೆ ಬರ್ತಿದ್ರಿ, ಇಲ್ಲ ಅವರು ಕೆಲ್ಸಕ್ಕೆ ಹೋಗಿದ್ದಾರಲ್ಲ. ಇವತ್ತು ಅಮಾವಾಸ್ಯೆ ಆದರೂ ನೋಡಿ ನಮ್ಗೆ ಆಸ್ಪತ್ರೆಗೆ ಹೋಗ್ಬೇಕು ಇವತ್ತು. ಯಾರ್ಯಾರು ಹಣೆ ಬರದಲ್ಲಿ ಏನೇನಿದೆ ಅಲ್ಲ ಶ್ರೇ. ನಿನ್ನೆ ಹೋಗ್ಬೇಕಂದೀವಿ, ನಿನ್ನೆ ಪೂಜೆ ಅದು ಇದು ಟೈಮ್ ಹೋಯಿತು. ಇವತ್ತು ಅಮಾವಾಸ್ಯೆ ಇದೆ, ಬಿಡಬೇಕಂದ್ವಿ. ಬೇಡ ಅಂತೇಳಿ ಹೊರಟೀವಿ. ನಾಳೆ ತುಂಬಾ ರಶ್ ಇರುತ್ತೆ, ಮತ್ತು ಡಾಕ್ಟರ್ಸ್ ಜಾಸ್ತಿ ಇರಲ್ಲ. ಸಂಡೇ ಇದು ಸ್ಯಾಟರ್ಡೆ ಮತ್ತು ಸೋಮವಾರ ಅವಳಿಗೆ ಎಕ್ಸಾಮ್ ಇದೆ. ಹಾಗಾಗಿ ತುಂಬಾ ಬೆನ್ನು ಇರೋದ್ರಿಂದ ಕೂತು ಬರೀಲಿಕ್ಕಾಗಲ್ಲ ಅಂತಾಳೆ ಸ್ನೇಹಿತರೆ. ಮುಳ್ಳು ಹಂದಿದು ಈಗ ಎಷ್ಟು ಬಿದ್ದವಣ ಇಲ್ಲಿ ನೋಡಿಲ್ಲಿ. ಅಲ್ಲಿ ಸ್ನೇಹಿತರೆ ಮುಳ್ಳು ಹಂದಿ ಮುಳ್ಳು ಬಿದ್ದಿದೆ ನೋಡಿ. ಇಲ್ಲಿ ನೋಡಿ ಯಾವ ಥರ ಚೂಪಿದ್ದಾವೆ. ಇಲ್ಲಿ ಇಲ್ಲೊಂದಿದೆ. ನಮ್ಮ ಧನುಷ ಮನೆ ಗೊತ್ತಾಗಲ್ಲ, ಕೈಯಲ್ಲಿ ಹಿಡ್ಕೊಂಬಂದಿದ್ದ. ಇಲ್ಲಿ ನೋಡಿ, ಇಲ್ಲೊಂದು 3-4 ಇದೆ. ಇಲ್ಲೊಂದಿದೆ ಮುಳ್ಳು ಹಂದಿ. ಒಂದು 3-4 ಬಂದಿದ್ದಾವಲ್ಲ ಅದಕ್ಕಾಗಿ. ಇದು ನೋಡಿ ಮುಳ್ಳು ಹಂದಿದು ಎಷ್ಟು ಹೈಟ್ ಇದೆ. ಇದು ಮುಳ್ಳು ಯಪ್ಪ, ಏನೋ ಮುಟ್ಟಬಾರ್ದು ಅಂತ ಹೇಳ್ತಾರೆ ಸ್ನೇಹಿತರೆ. ನನಗೂ ಅಷ್ಟು ಗೊತ್ತಿಲ್ಲ. ನಮ್ಮ ಮೇಡಮರ ಹೊರಟಿದ್ದಾರೆ, ಹೋಗ್ತೇವೆ ಈಗ. ನೋಡಿ ಸ್ನೇಹಿತರೆ, ಆಸ್ಪತ್ರೆಗೆ ಹೋಗಿ ಬಂದು ಇವತ್ತು ಕೂದಲು ಬಿಚ್ತಾ ಇದೆ. ಕ್ಲಿಪ್ಪು ತುಂಡು ಮಾಡ್ಕೊಂಡಿದ್ದಾಳೆ ದೊಡ್ಡದು. ಅವಳು ಕೂದಲಿಗೆ ಸ್ವಲ್ಪ ದೊಡ್ಡದು ಬೇಕು. ಸಿಕ್ಕಾಪಟ್ಟೆ ಬಿಸಿಲಿದೆ. ಮನೆ ಹತ್ರ ಬಂದು ಅಯ್ಯ ನೋಡಿ, ಅವಳು ಇಲ್ಲಿ ಫುಲ್ಲಲ್ಲಿ ಅದು ಹೋಗ್ತಾ ಇದ್ದಾಳೆ ಸ್ನೇಹಿತರೆ. ರಸ್ತೆ ಬಿಟ್ಟು ನನ್ನ ಮಗಳು ಈ ಥರ ನೋಡಿ ಸಿಕ್ಕಾಪಟ್ಟೆ ಬಿಸಿಲು ಇರೋದ್ರಿಂದ ಶಾಲ್ ಹಾಕ್ಕೊಂಡೆ ತಲೆ ಮೇಲೆ. ಏನು ಮಾಡೋದು ಹೇಳಿ. ಬಿಸಿಲಿಗೆ ಕೊಡೆಯಾಕೆ ತಂದಿಲ್ಲ ಅಂತೇಳಿ ಬೈತಾ ಇದ್ದಾಳೆ. ಅವಳು ತೊಗೊಳ್ಳಲ್ಲ, ಯಾಕಂದರೆ ಅವಳ ಕೈಯಲ್ಲಿ ಭಾರ ಆಗುತ್ತೆ. ನಂಗೆ ಲೇಟ್ ಆಗುತ್ತೆ ಅಂಥೇಳಿ ಬೇಗ ಅದೇ ಆಸ್ಪತ್ರೆಯಲ್ಲಿ ಬೆಳಗ್ಗೆ ಬೇಗ ಹೋದದ್ದು ನಾವು. 10 ಗಂಟೆಗೆ 5 ನಿಮಿಷ ಕಮ್ಮಿ ಇತ್ತು ಆಸ್ಪತ್ರೆಗೆ ಹೋದಾಗ. ಜನ ಅಷ್ಟೊಂದು ಇರಲಿಲ್ಲ ಸ್ನೇಹಿತರೆ. ಬೇಗ ಆಯಿತು, ಬಂದ್ವಿ. ಏನಿಲ್ಲ, ಅದು ಗ್ಯಾಸ್ ಸಿಲಿಂಡ್ರ್ ಇತ್ತು. ಆಗ ಸ್ವಲ್ಪ ಮೈ ಲೂಸ್ ಬಿಟ್ಟು ಎತ್ತಿದಾಳಂತೆ, ಅದಕ್ಕೆ ಅಷ್ಟೊಂದು ನೋವಾಗಿದೆ ಅಂತ ಹೇಳಿದರು.
ಸ್ಕ್ಯಾನಿಂಗ್ ಅದೇನು ಹೇಳಲಿಲ್ಲ. ಮಾತ್ರೆ ಒಂದೆರಡು ಥರ ಮಾತ್ರೆ ಜಲ್ಲು ಕೊಟ್ಟಿದ್ದಾರೆ. ಹಾಗಾಗಿ ಈಗ ಮನೆಗೆ ಬಂದೀವಿ. ಇನ್ನೇನಾದರೂ ಸ್ವಲ್ಪ ಅಡುಗೆ ಕಡೆ ಗಮನ ಕೊಡಬೇಕು ಸ್ನೇಹಿತರೆ. ಹಾಗೆ ನನ್ನದೊಂದು ಕೆಲಸ ಕೂಡ ಇತ್ತು, ಮುಗಿಸ್ಕೊಂಡು ಬಂದೆ. ಯಜಮಾನ್ರು ಕೂಡ ಬರಬೇಕಿತ್ತಲ್ಲಿ, ಬರಲಿಲ್ಲ. ಮತ್ತು ಅವ್ರು ಬಂದಮೇಲೆ ಹೋಗಬೇಕು. ಒಂದು ಕೆಲಸ ನಂದಿತ್ತು, ನಾನು ಮಾಡ್ಕೊಂಡೆ. ಇನ್ನು ಯಜಮಾನ್ರದ್ದು ನಂದು ಸೇರಿ ಇದೆ ಅದು ಕೆಲಸ, ಒಬ್ಬರಿಂದ ಆಗಲ್ಲ. ಅದಕ್ಕಾಗಿ ಇವು ಕೈ ಬೆನ್ನು ನೋವು ಇರೋದ್ರಿಂದ ಯಜಮಾನ್ರಿಗೆ ಬರಲಿಕ್ಕೆ ಹೇಳಿದ್ದೀನಿ. ಅವ್ರು ಬಂದಮೇಲೆ ಯಾವಾಗ ಆಗುತ್ತೋ ಅವಾಗ ಹೋಗಿ ಮತ್ತೆ ಮುಗಿಸ್ಕೊಂಡು ಬರ್ತೇವೆ. ನೋಡಿ, ಇಲ್ಲಿ ಯಜಮಾನರು ಕೊತ್ತಂಬರಿ ಸೊಪ್ಪು ಹಾಗೆ ಇದು ಪುದೀನ ಸ್ವಲ್ಪ ತಂದಿದ್ದಾರೆ. ಕೊತ್ತಂಬರಿ ಸೊಪ್ಪು ಇಲ್ಲಿ ಕ್ಲೀನ್ ಮಾಡಿಟ್ಟಿದ್ದೀನಿ ನೋಡಿ. ಕೊತ್ತಂಬರಿ ಸೊಪ್ಪೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ. ಈಗ ಪುದೀನ ಕ್ಲೀನ್ ಮಾಡ್ತಾಯಿದ್ದೀನಿ. ಇದು ಯಾಕೆ ತಂದಿದ್ದಾರೆ ಅಂಥೇಳಿ ನಿಮಗೆ ಹೋಗ್ತಾ ಗೊತ್ತಾಗುತ್ತೆ. ಬನ್ನಿ ಸ್ನೇಹಿತರೆ. ನೋಡಿ, ಶ್ರೇಯನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಬಂದಮೇಲೆ ಸ್ವಲ್ಪ ಊಟ ಮಾಡಿ ಇದನ್ನು ಹೊಳ್ಳಡೆಯಿತು. ಯಜಮಾನರು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ತಂದಿದ್ರು ಸ್ನೇಹಿತರೆ. ಅದು ಕ್ಲೀನ್ ಮಾಡುವಾಗ ಎದಕ್ಕೆ ತಂದಿದ್ದಾರೆ ಅಂಥೇಳಿ ನಿಮಗೆ ತೋರಿಸಿದ್ನಿ. ಹೇಳಲಿಲ್ಲ. ಯಾಕೆ ಹೇಳಿಲ್ಲ ಅಂತಂದರೆ ಈಗ ಬನ್ನಿ ಹೇಳ್ತೀನಿ ನೋಡಿ. ಏನು ಮಾಡ್ತಾಯಿದ್ದೀವಿ ಅಂಥೇಳಿ. ಏನು ಮಾಡ್ತಾಯಿದ್ದೀವಿ ಅಮ್ಮ? ಪಾನಿಪುರಿ. ಹಾಂ, ಪಾನಿಪುರಿ. ಶ್ರೇಯನೇ ಪಾನಿಪುರಿ ಬೇಕಾಗಿದೆ ನನಗೆ ನೋಡಿ. ಪಾನಿಪುರಿ ಮಾಡ್ತಾಯಿದ್ದೀವಿ ಸ್ನೇಹಿತರೆ. ಯಾಕೆ ಅಂತಂದರೆ, ಯಾಕೆಮ್ಮ? ತಿನ್ನೋದಕ್ಕೆ ಅಲ್ವಾ? ನೋಡಿ, ಬಾಯಿ ದೊಡ್ಡದಾಗ್ತಾ ಉಂಟು ಇವತ್ತು ಅಲ್ಲ? ಒಳ್ಳೆ ಮೂಡಲ್ ಇದೆಯಾ? ಇದನ್ನು ತೆಗಿದಾನ ಇಡಿ. ನಾವು ಅಮ್ಮರಿಗೆ ಕೊಡಲಿಕ್ಕಿತ್ತು, ಅದಕ್ಕಾಗಿ ಮಾಡ್ತಾಯಿದ್ದೀವಿ. ಇನ್ನು ಪಾನಿಪುರಿ ತೊಗೊಂಡೋಗ್ಬೇಕು. ಈಗ ಏನೇನು ಮಾಡ್ತಾಯಿದ್ದೀನಿ ಅಂತ ಬನ್ನಿ ಸ್ನೇಹಿತರೆ. ಇಲ್ಲಿ ನಾನು ಹುಣಸಿನ ಹುಳಿನ ನೆನೆಸಿಟ್ಟಿದ್ದೆ ಬೆಳಗ್ಗೆನೇ ಹೋಗುವಾಗ. ಹುಣಸಿನ ಹುಳಿ ನೀರು ಮಾಡ್ಕೊಂಡು ಎಲ್ಲ ರಸ ತೆಗೆದಿದ್ದೇನೆ. ಹಾಗೆ ಅದಕ್ಕೆ ಬೆಲ್ಲ ಕೂಡ ಹಾಕಿದ್ದೀನಿ ಸ್ವಲ್ಪ. ಮತ್ತು ಈಗ ಉಪ್ಪು, ಸ್ವಲ್ಪ ಗರಂ ಮಸಾಲೆ ಹಾಕ್ಕೊಂಡಿದ್ದೀನಿ, ಜಾಸ್ತಿ ಇಲ್ಲ, 1 ಟೇಬಲ್ ಸ್ಪೂನ್ ಅಷ್ಟೇ ಹಾಕಿದ್ದೀನಿ. ಹಾಗೆ ಪಾನಿಪುರಿ ಮಸಾಲೆ 1-2 ಟೇಬಲ್ ಸ್ಪೂನು, ಚೂರು ಚಾಟ್ ಮಸಾಲೆ ಹಾಕಿದ್ದೀನಿ. ಜಾಸ್ತಿ ನೀರು ಚಾಟ್ ಮಸಾಲೆ ಕಮ್ಮಿನೇ ಹಾಕ್ಬೇಕು. ಇದಕ್ಕೆ ಪಾನಿಪುರಿ ಮಸಾಲೆ ಹಾಕಬೇಕು. ಉಪ್ಪು ಎಲ್ಲ ಹಾಕಿ ಈಗ ಕರಗಿದೆ. ಇದಕ್ಕೆ ಇನ್ನೊಂದು ಪದಾರ್ಥ ಹಾಕಬೇಕು. ಏನು ಅಂತಂದರೆ, ಈಗ ನಾನಿಲ್ಲಿ ನೋಡಿ, ಆವಾಗಲೇ ಕೊತ್ತಂಬರಿ ಮತ್ತು ಇದನ್ನು ಪುದೀನಾನ ಬಿಡಿಸ್ತಾ ಇದ್ನಲ್ಲ ಸ್ನೇಹಿತರೆ, ಅದನ್ನೀಗ ತೊಳಿಲಿಕ್ಕೆ ಅಂಥೇಳಿ ಇಲ್ಲಿ ಹಾಕಿದ್ದೇನೆ. ಅದನ್ನು ತೊಗೊಂಡ್ಬಿಡ್ತೇನೆ. ಈಗ ಸ್ವಲ್ಪ ಇದಕ್ಕೆ ನೋಡಿ ಮೆಣಸು ಹಾಕ್ತಾಯಿದ್ದೀನಿ. ಜಾಸ್ತಿ ಖಾರ ಆಗಿಬಿಟ್ರೆ ಅದು ಕಷ್ಟ, ಸ್ವಲ್ಪ ಹಾಕ್ತಾಯಿದ್ದೀನಿ ಇಲ್ಲಿ. ಈಗ ಇದನ್ನೆಲ್ಲ ತೊಳೆದಿರೋಂಥದ್ದು ಎರಡನ್ನೂ ಕೂಡ ನೀರಿಗೆ ಹಾಕಿಟ್ಟಿದ್ದೀನಿ. ಇಲ್ಲಿ ಪುದೀನ ಇದೆ, ಹಾಗೆ ಇಲ್ಲಿ ಕೊತ್ತಂಬರಿ ಸೊಪ್ಪು ಕೂಡ ಇದೆ. ಇದನ್ನೀಗ ನೀರು ಬಸ್ಕೊಂಡು ರುಬ್ಕೊಂಡ್ಬಿಡ್ತೇನೆ ಇದನ್ನು ಅಷ್ಟು ಸ್ನೇಹಿತರೆ. ಮೊದಲಿಗೆ ಚೆನ್ನಾಗಿ ನೈಸಾಗಿ ಪೇಸ್ಟ್ ಆಗೋ ಥರ ರುಬ್ಬಬೇಕು. ದೊಡ್ಡ ಜಾರಲ್ಲಿ ಹಾಕಿದರೆ ಇದು ರುಬ್ಬೋದಿಲ್ಲ, ಪೇಸ್ಟ್ ಆಗಲ್ಲ ಸ್ನೇಹಿತರೆ. ಅದಕ್ಕಾಗಿ ಸ್ವಲ್ಪ ಸಣ್ಣ ಜಾರಿಗೆನ ಹಾಕೋತೀನಿ, ಹಾಕ್ಕೊಂಡು ಪೇಸ್ಟ್ ಮಾಡ್ಕೋತೀನಿ. ತುಂಬ ಚೆನ್ನಾಗಿರುತ್ತೆ ಇದು ನೋಡಿ ಸ್ನೇಹಿತರೆ. ಇಲ್ಲಿ ನಾನು ಮಿಕ್ಸಿಗೆ ಹಾಕಿದೆ. ಈಗ ಇದನ್ನು ಸ್ವಲ್ಪ ಎತ್ತಿಟ್ಕೋತೀನಿ, ಇದಕ್ಕೆಲ್ಲ ಹಾಕ್ಲಿಕ್ಕೆ ಬೇಕಲ್ಲ. ಏನಾಯ್ತಮ್ಮ ನೋಡಿ, ಒಂದು ಸ್ವಲ್ಪ ತೆಗೆದಿಟ್ಕೋತೀನಿ ಪೇಸ್ಟ್. ಇದಕ್ಕೆ ಮಸಾಲೆಗೆ ಹಾಕಬೇಕು. ಮತ್ತು ಹಾಗೆ ಪಾನಿಪುರಿಗೆ ಕೂಡ ಜಾಸ್ತಿ ಆದರೆ ನಾಳೆ ಮತ್ತೆ ಮಾಡಲಿಕ್ಕೆ ಬರುತ್ತೆ ಇನ್ನೊಂದು ಸತಿ ಅಂಥೇಳಿ ಅಷ್ಟೇ ಸ್ನೇಹಿತರೆ, ಅಲ್ವಾ? ನೋಡಿ ಸ್ನೇಹಿತರೆ, ಇಲ್ಲಿ ಏನು ನಾನು ಪಾನಿಗೆ ಈಗ ಇದನ್ನೆಲ್ಲ ಹಾಕಿ ನೋಡಿ ಮಸಾಲೆ. ನಾನು ಪಾನಿಪುರಿ ಮಾಡ್ಬೇಕಾದ್ರೆ ಸ್ವಲ್ಪ ಹುಳಿನ ಹಾಕಿರ್ತೇನೆ. ಹುಳಿ ಹಾಕಬೇಕು, ಟೇಸ್ಟಾಗಿ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಟೇಸ್ಟ್ ಬರಲ್ಲ ನೋಡಿ. ಸ್ವಲ್ಪ ನೀರು ಇನ್ನೂ ಹಾಕಬೇಕು. ಪಾನಿ ಇಷ್ಟು ಸಾಕಾಗಲ್ಲ ಅಲ್ಲ ಶ್ರೇಯ? ಸಾಕಾಗಲ್ಲ, ಇನ್ನೂ ಮಾಡಬೇಕು ಪಾನಿ. ಅದಕ್ಕೆ ಇದು ರುಬ್ಬಿದ್ದು ಹಾಕ್ತೇನಲ್ಲ, ಅದಕ್ಕಾಗಿ ಬಿಟ್ಟಿದ್ದೆ ನೋಡಿ. ಇನ್ನೊಂದು ಸ್ವಲ್ಪ ಹಾಕ್ತೇನೆ ಪಾನಿಗೆ. ತುಂಬ ಜನ ಇದ್ದಾರೆ
ಅದಕ್ಕಾಗಿ ಸ್ನೇಹಿತರೆ ನೋಡಿ ಸ್ನೇಹಿತರೆ, ಇಲ್ಲಿ ಆಲೂಗಡ್ಡೆನ ಬೇಯಿಸಿ ಒಂದು 5 ಆಲೂಗಡ್ಡೆ ಬೇಯಿಸಿ ಸಿಪ್ಪೆ ತೆಗೆದು ಪುಡಿ ಮಾಡಿ ಇಟ್ಕೊಂಡಿದ್ದೇನೆ. ಇದಕ್ಕೆ ಸ್ವಲ್ಪ ಇದನ್ನು ಹಾಕೋತೇನೆ, ಈರುಳ್ಳಿ ತುಂಬ ಸಣ್ಣದಾಗಿ ಕಟ್ ಮಾಡಿ ಹಾಕೋಬೇಕಿತ್ತು. ಆದರೆ ಏನು ಗೊತ್ತಾ, ನನಗೆ ಟೈಮ್ ಇಲ್ಲ, ಸ್ವಲ್ಪ ಅರ್ಜೆಂಟು, ಅದಕ್ಕಾಗಿ ನಾನು ಕೂಡ ಇದನ್ನು ಮಾಡಿದೆ. ಹಾಗೆ ಈಗ ಇದನ್ನು ಹಾಕ್ತೇನೆ ನೋಡಿ. ಇದಕ್ಕೆ ಸ್ವಲ್ಪ ಚಾಟ್ ಮಸಾಲೆ ಸ್ವಲ್ಪ ಹಾಕ್ತೇನೆ. ಇದು ಪಾನಿಪುರಿ ಮಸಾಲೆ ಏನು ಇದಕ್ಕೆ ಹಾಕಲ್ಲ, ಪಾನಿಪುರಿಗೆ ಹಾಕಿರ್ತೀವಿ. ಸ್ವಲ್ಪ ಗರಂ ಮಸಾಲೆ ಹಾಕ್ತೇನೆ, ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು, ಜಾಸ್ತಿ ಏನು ಬೇಡ. ಯಾಕಂದರೆ ಮಸಾಲೆಗಳನ್ನು ತುಂಬ ಇದಕ್ಕೆ ಹಾಕಿಬಿಟ್ಟಿರ್ತೀವಲ್ಲ ಪಾನಿಗೆ. ಹಾಗೆ ಚಾಟ್ ಮಸಾಲೆ ಒಂದು ಸ್ವಲ್ಪ, ಚಾಟ್ ಮಸಾಲೆ ಜಾಸ್ತಿ ಬೇಡ ನೋಡಿ, ಒಂದು ಅರ್ಧ ಟೇಬಲ್ ಸ್ಪೂನು ಚಾಟ್ ಮಸಾಲೆ. ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿಕೊಂಡು ಹಾಕ್ಕೊಳ್ಳಿ. ಅದಕ್ಕಾಗಿ ಈಗ ಇದಕ್ಕೆ ಏನು ನಾವು ಆವಾಗಲೇ ಮಸಾಲೆ ರುಬ್ಬಿಟ್ಟಿದ್ವಿ ನೋಡಿ, ಗ್ರೀನ್ ಚಟ್ನಿ, ಅದನ್ನು ಹಾಕ್ತಾಯಿದ್ವಿ. ಈ ಗ್ರೀನ್ ಚಟ್ನಿಗೂ ಕೂಡ ಸ್ವಲ್ಪ ಉಪ್ಪು ಹಾಕಿ ರುಬ್ಬಿರ್ತೀವಿ. ತುಂಬ ಖಾರದ್ರೆ ಇದು ಕೂಡ ಇದಾಗಲ್ಲ. ಹಾಗಾಗಿ ಈಗ ಇದಕ್ಕೆ ಲಾಸ್ಟಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ, ಒಣ ಬಟಾಣಿನ ರಾತ್ರಿ ನೆನೆಸಿ ಇಟ್ಟಿದ್ದೆ ಸ್ನೇಹಿತರೆ, ಕುಕ್ಕರಲ್ಲಿ ಕೂಗಿಸ್ಕೊಂಡಿದ್ದೇನೆ. ಇದನ್ನು ಸ್ವಲ್ಪ ಪೇಸ್ಟ್ ಇದನ್ನು ಮಾಡ್ಕೊಂಡಿದ್ದೀನಿ, ಹಣ್ಣಾಗಿಯೇ ಬೆಂದಿದೆ. ಯಾಕೆ ಅಂತಂದರೆ ಇದನ್ನು ತಿನ್ನೋರು ಜಾಸ್ತಿ ಜನರಿಗೆ ಸ್ವಲ್ಪ ಹಲ್ಲು ಇಲ್ಲ, ಅದಕ್ಕಾಗಿ ಈಗ ನೋಡಿ ಇದನ್ನೆಲ್ಲ ಸ್ವಲ್ಪ ಹಾಗೆ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಆಯ್ತು ನೋಡಿ ಪಾನಿಪುರಿ. ಈಗ ಪಾನಿ ಅಂತೂ ರೆಡಿ ಮಾಡಿದ್ದೀನಿ ಆಗಲೇ, ಪಾನಿಪುರಿ ಕರಿಬೇಕಷ್ಟೇ. ಇದನ್ನೊಂದು ಮಾಡ್ಕೊಂಡ್ಬಿಡ್ತೇನೆ ಅಷ್ಟೇ. ನೋಡಿ ಸ್ನೇಹಿತರೆ, ಇಲ್ಲಿ ರೆಡಿ ಆಯ್ತು, ಎಲ್ಲ ಮಿಕ್ಸ್ ಮಾಡಿ ಇಲ್ಲಿ ಡಬ್ಬಿಗೆ ಹಾಕಿದ್ದೇನೆ. ಅವ್ರಿಗೆ ಕೂಡ ಈಗ ಎಲ್ಲ ಎತ್ತಿಟ್ಟು ಪೂರಿ ಕರಿತೇನೆ ಸ್ನೇಹಿತರೆ. ಯಾಕೆ ಅಂತಂದರೆ ಇಟ್ಟು ಗಡಿಬಿಡಿ ನನಗೆ ಆಗ್ತಾಯಿದೆ ಇವತ್ತಂದರೆ ಪಾನಿಪುರಿ ಮಾಡೋದಕ್ಕೆ. ಅವರು ಸಡನ್ಲಿ ಮಂಗಳೂರಿಗೆ ಹೋಗ್ತಾಯಿದ್ದಾರೆ. ಅವರು ನಾಳೆಗೆ ಹೋಗೋರಿದ್ರು, ಇವತ್ತ ಹೋಗ್ತಾ ಇದ್ದಾರಂತೆ ಮಂಗಳೂರಿಗೆ. ಅದಕ್ಕಾಗಿ ಈಗ ಸಾಯಂಕಾಲ ಹೋಗ್ತೀವಿ ಅಂತಂದರು ನೋಡಿ. ಮತ್ತು ಇಷ್ಟೆಲ್ಲ ನಾನು ಮಾಡ್ಕೊಂಡು ಕೂತಿದ್ದೇನೆ, ವೇಸ್ಟ್ ಆಗಿಬಿಡುತ್ತೆ, ಹಾಳಾಗುತ್ತೆ ಅಂಥೇಳಿ. ಅದಕ್ಕಾಗಿ ಈಗ ಗಡಿಬಿಡಿಯಿಂದ ಮಾಡ್ತಾಯಿದ್ದೀನಿ. ಸ್ವಲ್ಪ ಪುರಿಗಳನ್ನು ರೆಡಿ ಮಾಡ್ತಾಯಿದ್ದೀನಿ. ಸೇವನ್ನು ಮಾಡ್ಬೇಕಂತ ಮಾಡಿದ್ದೆ ಸ್ನೇಹಿತರೆ. ಸೇವನ್ನು ಮನೆಯಲ್ಲೇ ಮಾಡಿದರೆ ಒಳ್ಳೆಯದಿತ್ತು. ಅದಕ್ಕಾಗಿ ಈಗ ಸೇವೇನು ಮಾಡಲ್ಲ, ಪಾನಿಪುರಿ ಮಾತ್ರ ಮಾಡ್ತಾಯಿದ್ದೀವಿ ನೋಡಿ. ಪಾನಿ ಸ್ಟಫಿಂಗು ಮತ್ತು ಹಾಗೆ ಇದು ಪುರಿ ಕರಿತಾ ಇದ್ದೀನಿ ರೆಡಿಮೇಡ್. ಅದಕ್ಕಾಗಿ ನೋಡಿ ಎಷ್ಟು ದೊಡ್ಡ ಹಾಕೋ ಸ್ನೇಹಿತರೆ. ನೋಡಿ ಎಣ್ಣೆ ಫುಲ್ ಕಾಯಿಸಿ ಸ್ಲೋ ಮಾಡ್ಕೊಂಡ್ಬಿಟ್ರೆ ಆಯಿತು, ತುಂಬ ಚೆನ್ನಾಗಿ ಕರಿತಾವೆ. ಇವು ಪುರಿಗಳನ್ನು ಕೂಡ ಮನೆಯಲ್ಲೇ ರೆಡಿ ಮಾಡಿದರೆ ಬೆಸ್ಟು ನಮಗೆ. ಆದರೆ ನನಗೆ ಬೆನ್ನು ಇರೋ ಕಾರಣ ನನಗೆ ಅಷ್ಟೇ ಅಲ್ಲ, ಈಗ ಇವಳು ಕೂಡ ಮಾಡ್ಕೊಂಡ್ಬಿಟ್ಲು ನೋಡಿ ಮಗಳು. ಈಗ ಅವಳಿಗೆ ನಿಂತ್ಕೊಳ್ಳಿಕ್ಕೆ ಬರ್ತಾಯಿಲ್ಲ, ಅಷ್ಟು ಬೆನ್ನು ಅಂತ ಅವಳು ಕೂಡ. ಅದಕ್ಕಾಗಿ ಈಗ ಒಂದು ಕವರಿಗೆ ಹಾಕ್ಕೊಂಡು ಹೋಗಿ ಬರ್ತೇನೆ ಸ್ನೇಹಿತರೆ. ನಾವು ಮನೆಯಲ್ಲಿ ತಿನ್ನುವಾಗ ನಿಮಗೆ ತೋರಿಸ್ತೇನೆ. ಈಗ ಇದೆಲ್ಲ ಹಾಕ್ಕೊಂಡು ಹೋಗಿ ಬರ್ತೇನೆ ನೋಡಿ ಸ್ನೇಹಿತರೆ. ಕ್ಯಾಮ್ರಾಕ್ಕೆ ಏನಾಗಿದೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಸ್ನೇಹಿತರೆ. ಫೋನೊಂದು ಕ್ಲಿಯರಾಗಿ ಬರ್ತಾ ಇಲ್ಲ. ನೀರು ಬಂದಿದೆ, ನೀರು ಬಿಟ್ಟೆ ಸ್ವಲ್ಪ. ನಮ್ಮ ಯಜಮಾನ್ರು ಬರ್ತಾನೆ ಇಲ್ಲ, ಈಗ ಹೊರಗೋದವರು. ಈಗಲೇ ಅಮ್ಮರ ಮನೆಗೆ ಹೋಗಬೇಕು ಪಾನಿಪುರಿ ಕೊಡಲಿಕ್ಕೆ. ಎಷ್ಟೊತ್ತಾದರೂ ಬರ್ತಾಯಿಲ್ಲ. 6 ಗಂಟೆ ಆಯಿತು, 6 ಗಂಟೆ ಒಳಗೆ ಹೋಗ್ಬೇಕು. ಅದು ಬೇಗ ಬೇಗ ರೆಡಿಯಾಗಿ ಡ್ರೆಸ್ ಹಾಕ್ಕೊಂಡು. ಇಲ್ಲಿ ನೀರು ಬಂದಿದೆ, ನೀರು ಬಿಡ್ತಾಯಿದ್ದೀನಿ ನಾನು ಗಿಡಕ್ಕೆ. ಇಲ್ಲಾಂದ್ರೆ ಗಿಡಕ್ಕೆ ಸರಿಯಾಗಿ ಕರೆಕ್ಟಾಗಿ ನೀರು ಬರ್ತಾಯಿಲ್ಲ ನಮ್ಮ ಮನೆ ಕಡೆ ಈಗ. ಮೊದಲೇ ಅದಕ್ಕಾಗಿ ಸ್ವಲ್ಪ ನೀರು ಬಿಡಬೇಕು ಗಿಡಗಳಿಗೆ ಅಂಥೇಳಿ ನೀರು ಬಿಡ್ತಾಯಿದ್ದೀನಿ. ಫೋನ್ ಹಚ್ತಾನೆ ಏನಂತಾರೆ ನೋಡುವ ಸ್ನೇಹಿತರೆ. ನೋಡಿ ಪಾನಿಪುರಿ ರೆಡಿಯಾಗಿದೆ ಸ್ನೇಹಿತರೆ. ಇಲ್ಲಿ ಪಾನಿ ಇಲ್ಲಿ ನೋಡಿ ಯಜಮಾನ್ರು ಹಾಕಿಕೊಟ್ಟು ನೆನಿಬೇಕಂತೆ. ಪುರಿ ಗಟ್ಟಿದ ತಿನ್ನೋಕ್ಕಾಗಲ್ಲಂತೆ. ಇವ್ರು ತಿಂತಾಯಿದ್ದಾರೆ. ಹೇಗಾಗಿದೆ ಅಮ್ಮ? ಅವರಿಗೆ ಬೆನ್ನು ಕೂತ್ಕೊಳ್ಳಿಕ್ಕೂ ಬರ್ತಾಯಿಲ್ಲ, ಒದ್ದಾಡ್ತಾ ಇದ್ದಾರೆ ಅವರು ಅಲ್ಲ. ಕಮ್ಮಿ ಆಗಿಲ್ಲ ನೋಡಿ. ಮಸ್ತಾಗಿದೆ ಸ್ನೇಹಿತರೆ. ಪಾನಿಪುರಿ ಅಂತೂ ತುಂಬಾ ಟೇಸ್ಟಾಗಿದೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಸ್ನೇಹಿತರೆ. ಪಾನಿಪುರಿ ಅಂತೂ ಮಸ್ತಾಗಿದ್ದು ತಿಂದೀವಿ. ಈಗ
ಲೈಟು ತೆಗ್ದೀವಿ, ಯಾಕಂದರೆ ಎಲ್ಲರೂ ಮಲ್ಕೋತಾ ಇದ್ದರು. 9:30 ಆಗ್ತಾ ಬಂದಿದೆ. ಹಾಗಾಗಿ ಇವತ್ತಿನ ವಿಡಿಯೋ ಎಂಡ್ ಮಾಡ್ಬೇಕಂತೇಳಿ ಬಂದೆ ನೋಡಿ ಹೊರಗಡೆ. ಸ್ವಲ್ಪ ಹೊಟ್ಟೆ ತುಂಬ ಪಾನಿಪುರಿ ತಿಂದಿವಲ್ಲ, ವಾಕ್ ಮಾಡಬೇಕು. ಸ್ವಲ್ಪ ವಾಕ್ ಮಾಡಲಿಕ್ಕೆ ಸ್ವಲ್ಪ ಭಯ ಆಗ್ತದೆ. ರಾತ್ರಿ ತುಂಬ ಆಗಿದೆ. ಮುಳ್ಳು ಹಂದಿನೂ ಬರ್ಬೋದು, ಇಲ್ಲ ಅಂದರೆ ಹೆಬ್ಬಾವು ಬರ್ಬೋದು. ಹೆಬ್ಬಾವು ಅಲ್ಲಿತ್ತಂತೆ, ಮೇಲ್ಗಡೆ ಅಲ್ಲಿ ಲೈಟ್ ಕಾಣಿಸುತ್ತಲ್ಲ ಅಲ್ಲಿತ್ತು. ನಾವು ಬರುವಾಗ ಬಾಲ ಮಾತ್ರ ನೋಡಿದ್ದೀವಿ. ಸ್ವಲ್ಪ ಎಲ್ಲಿ ಬೇಕಾದ್ರೂ ಬಂದು ನಿಲ್ಲುತ್ತೆ, ಹೇಳೋದಕ್ಕೆ ಬರಲ್ಲ, ಇರುತ್ತೆ ಅದು. ಸ್ವಲ್ಪ ವಾಕ್ ಮಾಡಿ ಹೋದರೆ ಬೆಸ್ಟ್ ಆಗುತ್ತೆ ಅಂಥೇಳಿ ಅಷ್ಟೇ ಸ್ನೇಹಿತರೆ. ಸಿಕ್ಕಾಪಟ್ಟೆ ತಲೆನೋವು ಕೂಡ ಬಂದಿದೆ. ಮಧ್ಯಾಹ್ನ ಏನಾಯಿತು, ಶ್ರೇಯನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಬಂದು ಊಟ ಮಾಡಿ ಏನೇನೋ ಸ್ವಲ್ಪ ಬ್ಲೌಸ್ ಎಲ್ಲ ಕಟ್ ಮಾಡಿದಿತ್ತು, ಮಾಡಿ ಪಾನಿಪುರಿಗೆ ತುಂಬ ಮಾಡಲಿಕ್ಕಿತ್ತಲ್ಲ, ಲೇಟ್ ಆಗುತ್ತೆ ಅಂಥೇಳಿ ಎಲ್ಲ ರೆಡಿ ಮಾಡಿಟ್ಟೆ ಸ್ನೇಹಿತರೆ. ಆಲೂಗಡ್ಡೆ ಬೇಯಿಸಿದೆ, ಬಟಾಣಿ ಕಾಳು ಬೇಯಿಸಿದೆ, ಬೇಯಿಸಿಟ್ಟು 4 ಗಂಟೆಗೆ 10 ನಿಮಿಷ ಕಮ್ಮಿ ಇದೆ. ತುಂಬ ತಲೆನೋವು ಬಂದಿದೆ ಅಂಥೇಳಿ ಹೋಗಿ ಸ್ವಲ್ಪ ಮಲಗಿದೆ. 4 ಗಂಟೆ ಆಗಿದೆ. ಟೈಮ್ ತುಂಬ ಇದೆ ಅಂತ ಭಯ ಆಗಿಬಿಡ್ತು. ಸಡನ್ಲಿ ಎದ್ದು ಜಾಸ್ತಿ ತಲೆನೋವು ಬಂದುಬಿಟ್ಟಿದೆ. ಅದಕ್ಕೆ ಈಗ ಪಾನಿಪುರಿ ತಿಂದು ಮಾತ್ರೆ ತೊಗೊಂಡು ಬಂದೆ. ಸ್ವಲ್ಪ ಅಮ್ಮನ ಹತ್ರ ಫೋನಲ್ಲಿ ಮಾತಾಡಬೇಕಂತ ಬಂದೆ ಸ್ನೇಹಿತರೆ, ವಾಕ್ ಮಾಡ್ಕೊತ. ಯಾಕಂದರೆ ಇಷ್ಟೊತ್ತಿಗೆ ಸ್ವಲ್ಪ ನಮ್ಮ ಅಮ್ಮನಿಗೆ ಫೋನ್ ಹಚ್ಚಿ ಮಾತಾಡಿದಾಗ ಸ್ವಲ್ಪ ಸಮಾಧಾನ ಆಗುತ್ತೆ. ಅವರು ಒಬ್ಬರೇ ಇರ್ತಾರಲ್ಲ ಅಲ್ಲಿ. ಅದಕ್ಕಾಗಿ 1-2 ನಿಮಿಷ ಮಾತಾಡಿಕೊಂಡು ವಾಕ್ ಮಾಡಿ ನಾನು ಮಲ್ಕೊಂಡ್ಬಿಡ್ತೀನಿ. ತಲೆನೋವು ಬಂದಿದೆ, ಮತ್ತು ಬೆಳಿಗ್ಗೆ ಬೇಗ ಬೇಕು, ನಾಳೆ ಕೆಲಸಕ್ಕೆ ಬೇರೆ ಹೋಗೋದಿದೆ. ಹಾಗಾಗಿ ಈಗ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಪಾನಿಪುರಿ ಯಾರಿಗೆಲ್ಲ ಇಷ್ಟ ಅಂತೇಳಿ ಕಮೆಂಟ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಆದಷ್ಟು ಜನರಿಗೆ ಶೇರ್ ಮಾಡಿ. ಶುಭರಾತ್ರಿ, ಗುಡ್ ನೈಟ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್ ಬಾಯ್.